ಎಲ್ಲ ರೈತರ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಸುಧೀರ್. ನಾನು ಅಗ್ರಿ ಲೈಫ್ಲೈನ್ ಅನ್ನುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕ. ಇವತ್ತು ನಾವು ಸುರಭಿ ಜೀವಸುಧಾ ಜೀವಾಮೃತ ಘಟಕದ ಇನ್ಸ್ಟಾಲೇಷನನ್ನು ನಾವು ಮಾಡ್ತಾ ಇರೋದ್ರಿಂದ ನಿಮಗೆ ಪ್ರತಿಯೊಂದು ಪಾರ್ಟ್ ಬೈ ಪಾರ್ಟ್ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನಾವು ಡಿಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇ ಪಾರ್ಟ್ ಆಗಿ ನಿಮಗೆ ಇಲ್ಲಿ ಕಾಲರ್ ಇರುತ್ತೆ. ಇದು ಬ್ಯಾರಲ್ಲಿನ ಅರ್ಧ ಭಾಗ ಒಳಗಡೆ ಹೋಗುತ್ತೆ, ಅರ್ಧ ಭಾಗ ಹೊರಗಡೆ ಇರುತ್ತೆ. ಇದು ಮೊದಲನೇ ಪಾರ್ಟು. ಇದನ್ನು ಕಾಲರ್ ಅಂತ ಕರಿತೀವಿ. ಎರಡನೇ ಪಾರ್ಟು ನಿಮಗೆ ವಾಲ್ವ್. ಇದು ಆ ಒಂದು ಕಾಲರ್ಗೆ ಕನೆಕ್ಟ್ ಆಗುವಂತಹ ಪಾರ್ಟ್. ಇದು ವಾಲ್ವ್ ಇರುತ್ತೆ. ಮೂರನೇ ಪಾರ್ಟು ನಿಮಗೆ 45 ಡಿಗ್ರಿ ಎಲ್ಬೋ. ನೀವು ನೋಡ್ಬೋದು, ಇದು 45 ಡಿಗ್ರಿ ಎಲ್ಬೋ. ನಾಲ್ಕನೇ ಪಾರ್ಟು ನಿಮಗೆ 2 ಅಡಿಯ ಒಂದು ಪೈಪ್, 3 ಇಂಚಿನ ಪೈಪ್ ಇರುತ್ತೆ. ಕೆಲವೊಂದು ಕಡೆಗೆ 20,000 ಲೀಟ್ರ್ ಅಥವಾ 40,000 ಲೀಟ್ರ್ ಕೆಪಾಸಿಟಿಯಲ್ಲಿ ನಾವು ಕೊಡಬೇಕಾದ್ರೆ ಇದೆಲ್ಲದನ್ನು ನಾವು 4 ಇಂಚಿನ ಒಂದು ಫಿಟ್ಟಿಂಗ್ಸ್ ಆಗಿ ಕೊಟ್ಟಿರ್ತೀವಿ. ಅಲ್ಲಿವರೆಗೂ ನಿಮಗೆ 3 ಇಂಚಿನ ಒಂದು ಫಿಟ್ಟಿಂಗ್ಸ್ ನೀವು ನೋಡ್ಬೋದು. ಇದು ನಿಮಗೆ 90 ಡಿಗ್ರಿ ಎಲ್ಬೋ. ಇದು 5ನೇ ಪಾರ್ಟ್. 6, 7, 8. ಇದು ಗ್ಯಾಸಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಇಲ್ಲಿ ಕುತ್ಕೊಳ್ಳುವಂಥದ್ದು. ಇದು ನಿಮಗೆ ಯಾವಾಗಲೂ ಈ ಒಂದು ವಾಲ್ವ್ ಏನಿದೆ ಇದು ಹೇಗಿದೆಯೋ ಹಾಗೆಯೇ ಇದು ಯಾವಾಗಲೂ ಆನ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಆಫ್ ಮಾಡಬಾರ್ದು. 6, 7, 8 ಈ 3 ಪಾರ್ಟ್ ಏನಿದೆ ಇದು ಗ್ಯಾಸ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ಒಂದು ಪ್ಲಂಜಲ್ಲಿ ಕುತ್ಕೊಳ್ಳುವಂಥ ಪಾರ್ಟ್ಸ್ಗಳಿದು. 6 ಇದು ವಿತ್ ವಾಲ್ ಬರುತ್ತೆ. ಅದೇ ರೀತಿಯಾಗಿ ಇದು 7 ಮತ್ತು ಇದು 8. ಈ 3 ಪಾರ್ಟ್ಸ್ಗಳು ನಿಮಗೆ ಗ್ಯಾಸಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಕೊನೆ ಭಾಗದಲ್ಲಿ ನಾವು ನೋಡೋದಾದರೆ ಔಟ್ಪುಟ್ ಸೈಡಲ್ಲಿ 2 ಪಾರ್ಟ್ ಬರೋದು. 9ನೇ ಪಾರ್ಟು ಒಂದು 45 ಡಿಗ್ರಿ ಎಲ್ಬೋ ಇರುತ್ತೆ, 1.5 ಇಂಚಿನ ಎಲ್ಬೋ. ಅದೇ ರೀತಿಯಾಗಿ ನಿಮಗೆ ಫೈನಲ್ ಆಗಿ ಔಟ್ಪುಟ್ ತಗೊಳ್ಳುವಂಥ ಒಂದು ವಾಲ್ ಕೂಡ ಇದರಲ್ಲಿ ಫಿಟ್ ಆಗುತ್ತೆ. ಈ ರೀತಿಯಾಗಿ ಈ ಎಲ್ಲ ಪಾರ್ಟ್ಗಳನ್ನು ತುಂಬ ಈಸಿಯಾಗಿ ನೀವು ಫಿಟ್ಟಿಂಗ್ನ ಮಾಡ್ಕೊಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಯ್ನಾಗಿ ನಾವೇನು ಡೈಜೆಸ್ಟರನ್ನು ಇಟ್ಟಿದ್ದೀವಿ ಇದು ಕೂಡ ನೀವು ನೋಡ್ಬೋದು. ಈ ಎಲ್ಲ ಪಾರ್ಟ್ಗಳ ಜೊತೆಗೆ ಮುಖ್ಯವಾಗಿರುವಂಥ ಒಂದು ಪಾರ್ಟ್ ಅಂತ ಹೇಳಿದ್ರೆ ಡೈಜೆಸ್ಟರ್. ಇದು ನಿಮಗೆ 9 ಅಡಿ ಅಗಲ, 16.5 ಅಡಿ ಉದ್ದ ನಿಮಗೆ ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪಾರ್ಟನ್ನು ನೀವು ನೋಡ್ತಾ ಇರ್ಬೋದು. ಅಲ್ಲಿ ನೀವು ನೋಡ್ತಾ ಇರುವಂತಹ ಬ್ಯಾರಲ್ 200 ಲೀಟ್ರ್ ಬ್ಯಾರಲು. ಇದು 10,000 ಲೀಟ್ರ್ ಕೆಪಾಸಿಟಿಯ ಒಂದು ಯೂನಿಟ್ ಆಗಿರೋದ್ರಿಂದ ಇದಕ್ಕೆ 200 ಲೀಟ್ರ್ ಇನ್ಪುಟ್ಟು, 200 ಲೀಟ್ರ್ ಔಟ್ಪುಟ್ಟು ನಾವು ಪ್ರತಿದಿನ 50 ದಿನ ಆದ ನಂತರ ಕೊಡೋದ್ರಿಂದ ಹಾಗಾಗಿ 200 ಲೀಟ್ರ್ ಬ್ಯಾರಲನ್ನು ನೀವು ಇಟ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೇ ಆಲ್ರೆಡಿ ನಾವು 3 ಇಂಚಿಂದ ಒಂದು ಹೋಲನ್ನು ಕೂಡ ನಾವು ಇದರಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಅದು ನಿಮ್ಮ ಪಾರ್ಟ್ ಕೂಡ ಆಗಿರುತ್ತೆ. ನಾವು ಈ ಒಂದು ಯೂನಿಟನ್ನು ಕಳಿಸ್ಬೇಕಾದ್ರೆ ಈ ಎಲ್ಲ ಪಾರ್ಟ್ಸ್ನ ಕಳಿಸ್ತೀವಿ, ಆದರೆ ಬ್ಯಾರಲ್ ಅದನ್ನು ನೀವೇ ತೊಗೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ ಕನ್ಸ್ಟ್ರಕ್ಷನ್ ಏನಿರುತ್ತೆ ಅದು ಕೂಡ ನೀವೇ ಅದನ್ನು ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಇದೆಲ್ಲ ಒನ್ ಟೈಮ್ ಕಾಸ್ಟ್. ಇದು ಮೊದಲನೇ ಪಾರ್ಟು. ಇದು ನಾನು ಮುಂಚೆ ಹೇಳಿದ ಹಾಗೆ ಅರ್ಧ ಹೊರಗಡೆಯಿಂದ ಇರುತ್ತೆ, ಅರ್ಧ ಒಳಗಡೆಯಿಂದ ಇರುತ್ತೆ. ಈಗ ನೆಕ್ಸ್ಟ್ ಪಾರ್ಟು ವಾಲ್ವ್. ಈಗ ಈ ಪಾರ್ಟನ್ನು ನಾವು ಫಿಟ್ಟಿಂಗ್ ಮಾಡ್ತಾ ಹೋಗ್ತೀವಿ. ಇದನ್ನು ಎಕ್ಸಾಕ್ಟಾಗಿ ಆ ಡೈರೆಕ್ಷನಲ್ಲಿ ಇದನ್ನು ಫಸ್ಟ್ ಫಿಟ್ ಮಾಡ್ಕೋಬೇಕು. ಆರು, 7, 8 ಗ್ಯಾಸ್ ಕನೆಕ್ಷನ್ ಪಾರ್ಟ್ಸ್ ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ. 6ನೇ ಪಾರ್ಟ್ ಇದು, 7ನೇ ಪಾರ್ಟ್ ಅದು, 8ನೇ ಪಾರ್ಟ್ ಅದು. ಇದು 9ನೇ ಪಾರ್ಟು ಮತ್ತು 10ನೇ ಪಾರ್ಟು. ಇದು ಔಟ್ಪುಟ್ ಸೈಡಿಗೆ ಕನೆಕ್ಟ್ ಆಗುವಂಥದ್ದು. ಈ ರೀತಿಯಾಗಿ ಈ ಯೂನಿಟಿನ ಇನ್ಸ್ಟಾಲೇಷನನ್ನು ನೀವು ತುಂಬ ಸುಲಭವಾಗಿ ಆರಾಮಾಗಿ ಮಾಡ್ಕೊಬೋದು.